ಚುನಾವಣೆ ಮುಗಿದ ನಂತರ ನಿಖಿಲ್ ಆಗಲಿ, ಸುಮಲತಾ ಆಗಲಿ, ದರ್ಶನ್, ಯಶ್ ಆಗಲಿ ಯಾರ ಕೈಗೂ ಸಿಗಲ್ಲ ಅಂತ ಈಗೇನ್ ಮಾಡ್ತಾರೆ? ಮಂಡ್ಯದ ಸರ್ಕಲ್ಗೆ ಬಂದು ಟೀ ಕುಡಿತಾರ ರೆಬಲ್ ಸ್ಟಾರ್ ಪುತ್ರ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ, ಮತದಾನ ಮುಗಿದ ಬಳಿಕ ಇವರೆಲ್ಲ ಮಂಡ್ಯದಲ್ಲಿರಲ್ಲ, ಸುಮಲತಾ, ಅಭಿಷೇಕ್ ಎಲ್ಲ ಸಿಂಗಾಪುರ್ಗೆ ಹೋಗಿ ಸೆಟ್ಲ್ ಆಗ್ತಾರೆ ಅಂತ ಒಂದು ಆರೋಪ ಕೇಳಿಬಂದಿತ್ತು. ಅದಕ್ಕೆ ಅಭಿಷೇಕ್ ಗೌಡ ಒಂದು ಟಾಂಗ್ ಕೊಟ್ಟಿದ್ರು. ಮತದಾನ ಮುಗಿದ ಮಾರನೇ ದಿನ ಮಹಾವೀರ ಸರ್ಕಲ್ನಲ್ಲಿ ಬಂದು ನಾನು ಟೀ ಕುಡಿತಾ ನಿಂತಿರ್ತೀನಿ, ಅಂದರೆ ನಾನು ಅವೈಲಬಲ್, ಎಲ್ರಿಗೂ ಕೂಡ ಸಿಗ್ತೀನಿ, ನಾನು ನಮ್ಮ ತಾಯಿ ನಾವೇನು ಸಿಂಗಾಪುರ್ಗೆ ಓಡೋಗಿ ಕೂತ್ಕೊಳ್ಳಲ್ಲ ಅಂತನ್ಬಿಟ್ಟು ಪಬ್ಲಿಕ್ ಟಿವಿಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು ಅಭಿಷೇಕ್. ಈಗ ಇರ್ತಕ್ಕಂಥ ಪ್ರಶ್ನೆ, ಇವರೆಲ್ಲರೂ ಕೂಡ ಕ್ಷೇತ್ರದಲ್ಲಿ ಸಿಗ್ತಾರಾ, ಸಿಗೋದಿಲ್ವಾ? ಚುನಾವಣೆಯ ಫಲಿತಾಂಶ ಬರೋ ತನಕ ಒಂದು ಲೆಕ್ಕ, ಬಂದ ನಂತರ ಯಾರು ಗೆದ್ದಿರ್ತಾರೆ ಅವ್ರನ್ನ ಜನ ಹಿಡ್ಕೋತಾರೆ ನೀವು ಕೈಗೆ ಸಿಗಬೇಕು ಅಂತ. ಬಟ್ ಈಗ ಇನ್ನೂ ಒಂದು ತಿಂಗಳು ಬಾಕಿ ಇರೋದ್ರಿಂದ ಇವರೆಲ್ಲ ಮಂಡ್ಯದಲ್ಲೇ ಇರ್ತಾರಾ, ಮಂಡ್ಯವನ್ನು ಮರಿತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಅಭಿಷೇಕ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು, ಏನು ಹೇಳಿದ್ರು ಅಂತದನ್ನ ಕೇಳೋಣ ಬನ್ನಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪ್ಲಾನ್ ಮಾಡ್ತಾ ಇದಾರೆ ಅಂತ ನಾವು ಮೊದಲಾಗೆ ಮುಂಚೆನೆ ಹೇಳಿದ್ವಲ್ಲ, ಅದೀಗ ನಾವು ಹೇಳಿದ್ ನಿಜ ಅಂತ ಅವರೇ ಪ್ರೂವ್ ಮಾಡ್ತಾ ಇದಾರೆ. ಅದು ಒಂದು. ಇನ್ನೊಂದು ಏನಂದ್ರೆ, ಆ ಟಿಕೆಟ್ ಅಲ್ಲಿ ನೋಡಿ, ಮೇಕ್ ಮೈ ಟ್ರಿಪ್ ಅಲ್ಲಿ ಟಿಕೆಟ್ ಬುಕ್ ಮಾಡೋಕೆ ಇದೆಯಾ ನಮಗೆ ಇಲ್ಲ. ಬುಕ್ ಮಾಡಿ ನಾನು ಸ್ಕ್ರೀನ್ ಶಾಟ್ ತಗೊಂಡು ಫಾರ್ವರ್ಡ್ ಮಾಡ್ಬೇಕಾ ಯಾರಿಗಾದ್ರು? ಅದು ಇಲ್ಲ. ಇದು ಜನ ಯೋಚನೆ ಮಾಡ್ಲಿ, ಅವರೇ ತೀರ್ಮಾನ ಮಾಡ್ಲಿ ಅಂತ ಹೇಳ್ತೀನಿ. 19ನೇ ತಾರೀಕು ನಮ್ಮ ಮಹಾವೀರ್ ಸರ್ಕಲ್ ಮಂಡ್ಯಲ್ಲಿ ಒಂದು ಟೀ ಅಂಗಡಿ ಇದೆ, ಅಲ್ಲೇ ಕೂತಿರ್ತೀನಿ, ಅಲ್ಲೇ ಟೀ ಕುಡಿತೀನಿ, ಅಲ್ಲೇ ಬಂದು ಯಾರು ನೋಡ್ಬೇಕಾಗಿರೋರು ನೋಡ್ಕೊಂಡೇ ಹೋಗ್ಲಿ. ಸಿಂಗಾಪುರ್ ಅಲ್ಲಿ ಇದೀನಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ.